ಮಾದನಾಯಕನಹಳ್ಳಿಯಲ್ಲಿ ನಡೆದಂತಹ ಅತ್ಯಾಚಾರ ಪ್ರಕರಣ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದೆ. ಆರೋಪಿಗಳ ಹೆಡೆಮುರಿ ಕಟ್ಟಿರುವ ಪೊಲೀಸರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರೋಪಿಗಳ ಹಿನ್ನೆಲೆಯನ್ನ ಕೆದಕಿದಾಗ ಸಾಕಷ್ಟು ಭಯಾನಕ ಅಂಶಗಳು ಕೂಡ ರಿವೀಲ್ ಆಗಿದೆ. ಆರೋಪಿಗಳ ಹಿನ್ನೆಲೆ ಏನು, ಆರೋಪಿಗಳು ಯಾವ ರೀತಿಯಾಗಿ ಈ ಒಂದು ಪ್ಲಾನ್ ಅನ್ನ ಮಾಡಿಕೊಂಡಿದ್ರು ಅನ್ನುವ ಮಾಹಿತಿ ನಿಮ್ಮ ಮುಂದೆ. ಕ್ರೌರ್ಯ ಅಂತಿರೋ, ಪೈಶಾಚಿಕ ಕೃತ್ಯ ಅಂತಿರೋ, ನೀಚಾತಿ ನೀಚ ಕೆಲಸ ಅಂತಿರೋ, ಏನು ಬೇಕಾದರೂ ಹೇಳಿ, ಅದೊಂದು ಘಟನೆ ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದೆ. ಅದೊಂದು ಘಟನೆಗೆ ಬೆಂಗಳೂರು ಹೆಣ್ಮಕ್ಕಳಿಗೆ ಸೇಫ್ ಅಲ್ವಾ ಅನ್ನೋ ಪ್ರಶ್ನೆಯನ್ನ ಹುಟ್ಟಾಕಿದೆ. ಅಕ್ಟೋಬರ್ 21ರಂದು ಬೆಂಗಳೂರಿನ ಗಂಗೊಂಡನಹಳ್ಳಿಯಲ್ಲಿ ನಡೆದ ಮಹಿಳೆಯ ಮೇಲಿನ ಅತ್ಯಾಚಾರ ಇಡೀ ನಾಗರಿಕ ಸಮುದಾಯವನ್ನ ತಲೆ ತಗ್ಗಿಸುವಂತೆ ಮಾಡಿದೆ. 5 ಮಂದಿ ಕಾಮುಕರು ಮಹಿಳೆಯ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಿದ್ದು ಎಲ್ಲರನ್ನೂ ತಲ್ಲಣಗೊಳಿಸಿದೆ. ಈ ಘಟನೆ ಈಗ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಕಳಂಕ ತಂದಿದ್ದು ಇಲ್ಲಿನ ಕಾನೂನು ಮತ್ತು ಸುವ್ಯವಸ್ಥೆಯ ಮೇಲೆ ಹಲವಾರು ಪ್ರಶ್ನೆಗಳು ಮೂಡೋ ಹಾಗೆ ಮಾಡಿದೆ. ಈಗ ಸದ್ಯಕ್ಕೆ ಆರೋಪಿಗಳು ಅರೆಸ್ಟ್ ಆಗಿದ್ದು ಅವರಿಂದ ಭಯಾನಕ ವಿಚಾರಗಳು ರಿವೀಲ್ ಆಗ್ತಾ ಇದ್ದಾವೆ. ಮಹಿಳೆ ಮೇಲೆ ಅತ್ಯಾಚಾರ, ಪೊಲೀಸರಿಂದ ತನಿಖೆ ಚುರುಕು. ಪಾರ್ಟಿ ಮಾಡಿ ಕೃತ್ಯ ಎಸಗಿದ್ರ ಕಾಮುಕರು, ಅದು ಮಾದನಾಯಕನಹಳ್ಳಿಯ ಗಂಗೊಂಡನಹಳ್ಳಿ. ಅಲ್ಲಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಮೂಲದ ಕುಟುಂಬ ವಾಸವಿತ್ತು. ಅಕ್ಕಪಕ್ಕದ 2 ಮನೆಗಳನ್ನ ಬಾಡಿಗೆಗೆ ಪಡೆದು ಆ ಕುಟುಂಬ ವಾಸ ಮಾಡ್ತಾ ಇತ್ತು. ಅದು ಅಕ್ಟೋಬರ್ 22. ದೀಪಾವಳಿ ಹಬ್ಬ ಆಗಿದ್ದ ಕಾರಣಕ್ಕೆ ಎಲ್ಲರೂ ಹಬ್ಬ ಆಚರಿಸಿ ಊಟ ಮಾಡಿ ಮಲಗಿದ್ರು. ಇನ್ನೇನು ನಿದ್ರೆಗೆ ಜಾರಬೇಕು ಅನ್ನೋ ಹೊತ್ತಲ್ಲೇ, ಅಂದ್ರೆ ಸುಮಾರು 9:30 ಹೊತ್ತಿಗೆ ಅಲ್ಲಿಗೆ 5 ಮಂದಿ ಕಾಮುಕರು ಬಂದಿದ್ದಾರೆ. ಅಲ್ಲಿದ್ದ ಪುರುಷರ ಮೇಲೆ ಹಲ್ಲೆ ಮಾಡಿ ಕಟ್ಟಿ ಹಾಕಿ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿದೆ. ಅದು ಕೂಡ ಪೊಲೀಸ್ ಇನ್ಫಾರ್ಮರ್ಗಳ ಹೆಸರಲ್ಲಿ. ಹೌದು, ಮಹಿಳೆಯ ಮನೆಗೆ ಬಂದ ಕಾಮುಕರು ನಾವು ಪೀಣ್ಯ ಪೊಲೀಸರ ಇನ್ಫಾರ್ಮರ್ಗಳು ಅಂತ ಹೇಳ್ಕೊಂಡಿದ್ದಾರೆ. ನಂತರ ನೀವು ನಿಮ್ಮ ಮನೆಯಲ್ಲಿ ಗಾಂಜಾ ಮಾರಾಟ ಮಾಡ್ತಾ ಇದ್ದೀರಿ, ವೇಶ್ಯಾವಾಟಿಕೆ ನಡೆಸ್ತಾ ಇದ್ದೀರಿ, ಆದ್ದರಿಂದ ಮನೆ ಸರ್ಚ್ ಮಾಡಬೇಕು ಅಂತ ಹೇಳಿದ್ದಾರೆ. ಮನೆ ಒಳಗೆ ಹೋಗ್ತಾ ಇದ್ದಂತೆ ಆ ಮನೆ ಸದಸ್ಯರಿಗೆ ಮಾರಕಾಸ್ತ್ರದಿಂದ ಬೆದರಿಕೆ ಹಾಕಿದ್ದಾರೆ. ಮಗ, ಗಂಡ, ಕುಟುಂಬಸ್ಥರ ಕೈಕಾಲು ಕಟ್ಟಿ ಬಾಯಿಗೆ ಬಟ್ಟೆ ತುರುಕಿದ್ದಾರೆ. ಮಹಿಳೆಯನ್ನು ಪಕ್ಕದ ಮನೆಗೆ ಎಳೆದೊಯ್ದು ಪೈಶಾಚಿಕ ಕೃತ್ಯ ಎಸಗಿದ್ದಾರೆ. ಗಂಗೊಂಡನಹಳ್ಳಿಯಲ್ಲಿ ನಡೆದಿದ್ದು ಘೋರ. ಪೊಲೀಸರು ದೂರು ದಾಖಲಿಸಿಕೊಂಡಿದ್ದು ತನಿಖೆ ಶುರು ಮಾಡಿಕೊಂಡಿದ್ರು. ಕೆಲವೇ ಗಂಟೆಗಳಲ್ಲಿ 4 ಆರೋಪಿಗಳನ್ನು ಬಂಧಿಸಿದ್ರು. ಈ ಪೈಶಾಚಿಕ ಕೃತ್ಯದ ಪ್ರಮುಖ ಆರೋಪಿ ಮಿಥುನ್ ಎಂಬುದು ತನಿಖೆಯಲ್ಲಿ ಬಹಿರಂಗವಾಗಿದೆ. ಎಸಿಪಿ ಜಗದೀಶ್ ನೇತೃತ್ವದಲ್ಲಿ ತೀವ್ರ ವಿಚಾರಣೆ ನಡೆಯುತ್ತಿದ್ದು ಆರೋಪಿಗಳಾದ ಕಾರ್ತಿಕ್, ನವೀನ್, ಕ್ಲೇನ್ ಎಂಬುವರನ್ನ ತೀವ್ರ ವಿಚಾರಣೆ ನಡೆಸಲಾಗುತ್ತಿದೆ. ನೆಲಮಂಗಲ ಮತ್ತು ಮಾದನಾಯಕನಹಳ್ಳಿ ಪ್ರದೇಶಗಳಲ್ಲಿ ವಾಸವಾಗಿದ್ದು ಆರೋಪಿ ನವೀನ್ ಮತ್ತು ಕಾರ್ತಿಕ್ಗೆ ಕ್ರೈಮ್ ಹಿನ್ನೆಲೆ ಇರೋದು ಗೊತ್ತಾಗಿದೆ. ತನಿಖೆ ವೇಳೆ ಅತ್ಯಾಚಾರ ಪ್ರೀ ಪ್ಲಾನ್ ಅನ್ನೋದು ರಿವೀಲ್ ಆಗಿದೆ. ಮಹಿಳೆಯನ್ನು ಟಾರ್ಗೆಟ್ ಮಾಡಿ ಅತ್ಯಾಚಾರ ಎಸಗಿದ್ರು. ರೇಪ್ ಮಾಡಿದ್ದಲ್ಲದೆ ಮೊಬೈಲ್, ಹಣವನ್ನೂ ದೋಚಿದ್ರು. ಕ್ಯಾಬ್ ಮತ್ತು ಟೆಂಪೋ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದ ಮಿಥುನ್, ನವೀನ್ ಮತ್ತು ಕಾರ್ತಿಕ್ ಪ್ರೀ ಪ್ಲಾನ್ ಮಾಡಿ ಕೃತ್ಯ ಎಸಗಿದ್ದಾರೆ. ಮಹಿಳೆಯ ಓಡಾಟದ ಸಮಯ ಎಲ್ಲವನ್ನ ಗಮನಿಸಿದ್ದು ಮಂಗಳವಾರ ಸಂಜೆ ಪಾರ್ಟಿ ಮಾಡಿದ್ದಾರೆ. ನಂತರ ರಾತ್ರಿ 9:30 ಸಮಯಕ್ಕೆ ನೇರವಾಗಿ ಮನೆಗೆ ನುಗ್ಗಿದ್ದಾರೆ. ಆ ಬಳಿಕ ಪೊಲೀಸ್ ಇನ್ಫಾರ್ಮರ್ ಅಂತ ಮಗ ಮತ್ತು ಗಂಡನ ಮೇಲೆ ಹಲ್ಲೆ ನಡೆಸಿ ಮಹಿಳೆಯನ್ನ ಪಕ್ಕದ ಮನೆಗೆ ಕರೆದೊಯ್ದು ಅತ್ಯಾಚಾರ ಮಾಡಿದ ಆರೋಪಿಗಳು ವಿಕೃತಿ ಮೆರೆದಿದ್ದಾರೆ. 3 ಆರೋಪಿಗಳು ಅತ್ಯಾಚಾರ ಮಾಡಿ ಅದನ್ನ ವಿಡಿಯೋ ಮಾಡಿಕೊಂಡಿರೋ ಬಗ್ಗೆ ಸಂತ್ರಸ್ತೆ ದೂರಿನಲ್ಲಿ ಉಲ್ಲೇಖಿಸಿದ್ದಾಳೆ. ವಿಡಿಯೋವನ್ನ ವೈರಲ್ ಮಾಡುವುದಾಗಿ ಬೆದರಿಕೆ ಹಾಕಿ ಕೃತ್ಯ ಎಸಗಲಾಗಿದೆ. ಈ ವೇಳೆ ನವೀನ್ ಮತ್ತು ಕಾರ್ತಿಕ್ ಇಬ್ಬರೂ ಸೇರಿ ಮನೆಯಲ್ಲಿ ಮೊಬೈಲ್ ಮತ್ತು 25,000 ಹಣ ರಾಬರಿ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಸಂತ್ರಸ್ತೆಗೆ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಿದೆ. ಗಾಯಗೊಂಡ ವ್ಯಕ್ತಿಗಳಿಗೆ ನಿಮಾನ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸದ್ಯ 3 ಸ್ಪೆಷಲ್ ಟೀಮ್ಗಳನ್ನು ರಚಿಸಿದ್ದು ಉಳಿದ ಆರೋಪಿಗಳ ಹುಡುಕಾಟ ನಡೆಸಲಾಗ್ತಿದೆ. ಅಲ್ಲದೆ ಆರೋಪಿಗಳು ಪೀಣ್ಯ ಪೊಲೀಸ್ ಇನ್ಫಾರ್ಮರ್ ಎಂದು ಹೇಳಿರೋದ್ರಿಂದ ಅದನ್ನ ಗಂಭೀರವಾಗಿ ಪರಿಗಣಿಸಲಾಗಿದೆ. ಇನ್ನುಳಿದ ಆರೋಪಿಗಳು ಸಿಕ್ಕ ಮೇಲೆ ಮತ್ತಷ್ಟು ವಿಚಾರಗಳು ರಿವೀಲ್ ಆಗಲಿವೆ.